ಹಲೋ ಎವ್ರಿವನ್, ಏನಿದು KGF ಅಂತ ನೋಡ್ತಾ ಇದ್ದೀರಾ? KGF ಮೂವಿ ನೀವೆಲ್ಲರೂ ನೋಡಿರ್ತೀರಾ. ಅದೇ ಥರ ಕಾನ್ಸೆಪ್ಟಲ್ಲಿ ಒಂದು ರೆಸ್ಟೋರೆಂಟ್ನ ಮಾಡಿದ್ದಾರೆ. ಇದು ಲೊಕೇಟ್ ಆಗಿರೋದು ಸಹಕಾರ್ ನಗರಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇಲ್ಲಿ ಏನೆಲ್ಲ ಫುಡ್ ಸಿಗುತ್ತೆ ಮತ್ತು ಟೇಸ್ಟ್ ಎಲ್ಲ ಹೇಗಿತ್ತು ಅದೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಬೇಗನೆ ಹೋಗಿದ್ದೆ, ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡೆ. ಅದಕ್ಕೆ ಎಕ್ಸಾಕ್ಟಾಗಿ 12 ಹೋಗಿದ್ದೆ. ಅಂದರೆ ಇಲ್ಲಿ ಓಪನ್ ಆಗೋದೇ 12 ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಫುಡ್ ಸಿಗುತ್ತೆ ಮತ್ತು ಡ್ರಿಂಕ್ಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ನಿಮಗೆ KGF ಅಲ್ಲಿ ಮೂವಿಯಲ್ಲಿ ನೋಡಿರ್ತೀರಲ್ಲ ಅದೇ ಥೀಮಲ್ಲೇ ಮಾಡಿದ್ದಾರೆ. ಆಮೇಲೆ ಗೋಲ್ಡ್ ಬಿಸ್ಕೆಟ್ಸ್ ಎಲ್ಲನೂ ಈ ಥರ ಇಟ್ಟಿದ್ದಾರೆ, ನೋಡ್ಬೋದು. ನಾನು 1 ಇಯರ್ ಬ್ಯಾಕೆ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ದೆ. ಆಗ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈಗ ಇನ್ನೂ ರಿನೋವೇಟ್ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಈ ಥರ ಇರುತ್ತೆ ನಿಮಗೆ. ಅಲ್ಲೂ ಕೂಡ ಗೋಲ್ಡ್ ಬಿಸ್ಕೆಟ್ಸ್ ಥರದ್ದು ಇಟ್ಟಿರ್ತಾರೆ. KGF ಅಂತ ಬೋರ್ಡ್ ಇರುತ್ತೆ, ಅಲ್ಲಿ ಕೂಡ ನೀವು ಫೋಟೋಸ್ ತೊಗೋಬೋದು. ಅದಾದಮೇಲೆ ಅದ್ರ ರೈಟ್ ಸೈಡಲ್ಲೇ ಈ ಥರ ಇಟ್ಟಿದ್ದಾರೆ. ಆ್ಯಂಬಿಯನ್ಸ್ ಬಗ್ಗೆ ಹೇಳೋದಾದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಫೋಟೋಸ್ ವೀಡಿಯೋಸ್ ಅದೆಲ್ಲ ತೊಗೋಬೇಕು ಅಂತ ಹೇಳಿದ್ರೆ ಈ ರೆಸ್ಟೋರೆಂಟ್ನ ರೆಕಮೆಂಡ್ ಮಾಡ್ತೀನಿ ನಾನು ನಿಮಗೆ. ಇನ್ನು ಇಲ್ಲಿ ಏನೆಲ್ಲ ಫುಡ್ ಸಿಗುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ವೆಜ್ ಮತ್ತು ನಾನ್ ವೆಜ್ ಆಲ್ರೆಡಿ ಹೇಳಿದಾಗೆ ಅದೆಲ್ಲನೂ ಇರುತ್ತೆ. ಸೂಪ್ ಇರುತ್ತೆ, ಹಾಗೆಯೇ KGF ದೇ ಸ್ಪೆಷಲ್ ಈಗ ಫುಡ್ಗಳದ್ದು ಅಷ್ಟೇ KGF ಚಾಪ್ಟರ್ ಅಂತಲೇ ಹಾಕ್ಬಿಟ್ಟು ಅದರಲ್ಲಿ ಫುಡ್ ಮೆನುನೂ ಕೂಡ ಈ ಥರ ಲಿಸ್ಟಲ್ಲಿ ಹಾಕಿರ್ತಾರೆ. ಪ್ರೈಸ್ ಕೂಡ ರೀಸನಬಲ್ ಆಗೇ ಇದೆ. ಆಮೇಲೆ ಕಾಕ್ಟೇಲ್ ಎಲ್ಲನೂ ಸಿಗುತ್ತೆ. ಲಾಸ್ಟ್ ಟೈಮ್ ವಿಸಿಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ಸಲ ನಿಜ ಬೇಜಾರಾಗಿತ್ತು. ಏನಕ್ಕಂದರೆ ನಾವು ಆರ್ಡರ್ ಮಾಡಿ ಒಂದು 2 hours ವೆಯ್ಟ್ ಮಾಡಿದ್ವಿ ಫುಡ್ ಬರೋಕ್ಕೆ. ಬಟ್ ಈ ಸಲ ಆ ಥರ ಆಗಿಲ್ಲ, ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಅಂದರೆ ಆರ್ಡರ್ ಮಾಡಿ ಒಂದು 20 ಮಿನಿಟ್ಸಲ್ಲೇ ರೆಡಿ ಮಾಡಿ ಕೊಟ್ಬಿಟ್ರು. ನಾವಿವತ್ತು ಆರ್ಡರ್ ಮಾಡಿದ್ದು ವೆಜ್ ಫ್ರೈಡ್ ರೈಸ್ ಮತ್ತು ಕ್ರಿಸ್ಪಿ ಕಾರ್ನ್. ಇಲ್ಲಿ ನೋಡ್ತಾ ಇರ್ಬೋದು, ಔಟ್ಸೈಡ್ ಬಿಟ್ಟು ಮೇಲ್ಗಡೆನೂ ಸೀಟಿಂಗ್ ಪ್ಲೇಸ್ ಇದೆ, ನೀವು ಅಲ್ಲೂ ಕೂಡ ಕುತ್ಕೊಳ್ಬೋದು. ಫುಡ್ ಕ್ವಾಂಟಿಟಿ ಜಾಸ್ತಿನೇ ಕೊಟ್ಟಿರ್ತಾರೆ. ಅದೇ ಫುಡ್ಡು ಟೇಸ್ಟು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ ಅನಿಸ್ತು. ಲಾಸ್ಟ್ ಟೈಮ್ ಕೂಡ ಅದೇ ಥರನೇ ಇತ್ತು. ಬಟ್ ಲಾಸ್ಟ್ ಟೈಮ್ ನಾನ್ ವೆಜ್ ಟ್ರೈ ಮಾಡಿದ್ದೆ, ಈ ಸಲ ವೆಜ್ ಟ್ರೈ ಮಾಡಿದ್ವಿ. ತುಂಬ ಏನು ಇಷ್ಟ ಆಗಿಲ್ಲ, ನಾರ್ಮಲ್ ಟೇಸ್ಟ್ ಇತ್ತು. ಆ್ಯಂಬಿಯನ್ಸ್ಗೆ ನೀವು ಹೋಗೋದಿದ್ರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ರೀಸೆಂಟಾಗಿ ಒಂದು ರೀಲಲ್ಲಿ ನೋಡಿದ್ದೆ ನಾನು, ಇಲ್ಲಿ ಅನ್ಲಿಮಿಟೆಡ್ ಫುಡ್ ಕೂಡ ಸರ್ವ್ ಮಾಡ್ತಿದ್ದಾರೆ ಅಂತ. ಈಗ ಮೆನುನಲ್ಲಿ ಅದೇನೂ ಸಿಗಲಿಲ್ಲ ನನಗೆ. ನೀವು ಹೋದಾಗ ಬೇಕಾದರೆ ಅಲ್ಲಿ ಒಂದು ಸಲ ಚೆಕ್ ಮಾಡ್ಬೋದು. ನಾವು ತೊಗೊಂಡಿದ್ದು ಫ್ರೈಡ್ ರೈಸು ಮತ್ತು ಕ್ರಿಸ್ಪಿ ಕಾರ್ನ್ಗೆ 400 ರೂಪೀಸ್ ಚಾರ್ಜಸ್ ಮಾಡಿದ್ರು. ನೀವೇನಾದರೂ ಸಹಕಾರ್ ನಗರ್ ಕಡೆ ಇದ್ದರೆ ಇಲ್ಲ ಹೆಬ್ಬಾಳ್ ಕಡೆ ಇದ್ದರೆ ಒಂದು ಸಲ ಆದರೂ ಹೋಗಿ ಟ್ರೈ ಮಾಡಿ. ಆ್ಯಂಬಿಯನ್ಸ್ಗೋಸ್ಕರ ಆದರೂ ಹೋಗಿ ಒಂದು ಸಲ ನೋಡ್ಬೋದು ನೀವು. ಟೇಸ್ಟ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ ಆ ಥರ ಫುಡ್ ಟೇಸ್ಟ್ ಇದೆ. ಹಾಗಂತ ನಿಮಗೂ ಅದೇ ಥರ ಅನಿಸಿರ್ಬೇಕು ಅಂತ ಇಲ್ಲ. ಇದು ನನಗೆ ಅನಿಸಿದ್ದು ಟೇಸ್ಟ್ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಇನ್ನು ಬೇರೆಯವ್ರು ವಿಸಿಟ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗಿರ್ಬೋದು. ಇಲ್ಲಿ ಒಂದು KGF ಸ್ಪೆಷಲ್ ಮಾಕ್ಟೇಲ್ ಕೂಡ ಸರ್ವ್ ಮಾಡ್ತಾರೆ. ನೀವು ಅಲ್ಲಿ ಹೋದಾಗ ಟ್ರೈ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಹೋದಾಗ ನಾನು ಟ್ರೈ ಮಾಡಿದ್ದೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಏರಿಯಾದಲ್ಲಿ ಇಲ್ಲ ನಿಮ್ಗೆ ಗೊತ್ತಿರೋ ಯಾವುದಾದ್ರೂ ಪ್ಲೇಸಸ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಫುಡ್ ಅಂತ ಹೇಳಿದ್ರೆ ನನಗೂ ಕೂಡ ಸಜೆಸ್ಟ್ ಮಾಡಿ. ನಾನು ಕೂಡ ಹೋಗಿ ವಿಸಿಟ್ ಮಾಡ್ತೀನಿ. ನನ್ನ ಚಾನಲ್ನಲ್ಲಿ ಫುಡ್ ಮಾತ್ರ ಅಲ್ಲ, ಟೆಂಪಲ್ ರಿಲೇಟೆಡ್ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ ಥರ ಯಾವುದಾದ್ರೂ ಟೆಂಪಲ್ಸ್ ಇದ್ರೂ ಕೂಡ ನೀವು ಸಜೆಸ್ಟ್ ಮಾಡ್ಬೋದು, ನಾನು ಹೋಗಿ ವಿಸಿಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.